ಧರ್ಮ ಏನು ಕಲಿಸಿಕೊಡ್ತೈತಿ ಅಂದ್ರೆ ಈ ಭೂಮಿಯ ಮೇಲೆ ಮನುಷ್ಯ ಹೇಗೆ ಬದುಕಬೇಕು ಅಂತ ಕಲಿಸುವುದು ಧರ್ಮ ಇದು. ಮನುಷ್ಯ ಇಲ್ಲಿ ಬದುಕಬೇಕಲ್ಲ. ನೀವು ನೋಡಿ, ನಿಸರ್ಗದೊಳಗೊಂದು ಅದ್ಭುತ ಧರ್ಮ ಇದೆ. ಈ ನಿಮ್ಮ ಹಿತ್ತಲದೊಳಗೊಂದು ತೆಂಗಿನ ಗಿಡ ಹಚ್ಚಿ, ಆ ತೆಂಗಿನ ಗಿಡಕ್ಕೆ ನೀ ಏನು ಒಯ್ದು ಸಕ್ಕರೆ ಕಲಿಸಿ ನೀರು ಹಾಕಿಲ್ಲ, ನೀನು ಸ್ನಾನ ಮಾಡಿದ ಬಚ್ಚಲು ನೀರು ಕುಡ್ದೈತಿ ತೆಂಗಿನ ಗಿಡ. ರಾಡಿ ನೀರು ತಗೊಂಡೈತಿ, ನೀನು ಸ್ನಾನ ಮಾಡಿದ ಬಚ್ಚಲು ನೀರು ಕುಡಿದ ತೆಂಗಿನ ಗಿಡ ತಾನು ಕುಡಿದಿದ್ದು ರಾಡಿ ನೀರು, ನಿನಗೆ ಕೊಟ್ಟಿದ್ದು ತಿಳಿ ನೀರು. ಇದು ನಿಸರ್ಗ ಧರ್ಮ ಇದು. ತಾನು ರಾಡಿ ನೀರು ಕುಡಿದು ನಿನಗೆ ತಿಳಿ ನೀರು ಕೊಟ್ಟೈತಲ್ಲ, ತಿಳಿ ನೀರು ಕುಡ್ದವ ನೀ ಜಗತ್ತಿಗೆ ಏನು ಕೊಟ್ಟಿಪ್ಪ ವಿಚಾರ ಮಾಡಬೇಕಲ್ಲ. ರಾಡಿ ನೀರು ಕುಡಿದ ಗಿಡ ಜಗತ್ತಿಗೆ ತಿಳಿ ನೀರು ಕೊಟ್ಟೈತಿ. ತಿಳಿ ನೀರು ಕುಡ್ದವ ಏನು ಕೊಟ್ಟಾನ ಹೇಳಿ? ನಿಮ್ಮ ಮನ್ಯಾಗ ಆಕಳೈತಿ, ಆಕಳಿಗೆ ನೀವೇನು ಹಾಕಿರಿ ಹೇಳ್ರಿ? ಮುಸ್ರಿ ನೀರು ಹಾಕಿರಿ. ಮುಸ್ರಿ ನೀರು ಕುಡ್ದೈತಿ ಆಕಳ ಮನುಷ್ಯನಿಗೆ ಹೇಳೈತಿ, ನೀನು ನನ್ನ ತಟ್ಟಿಯೊಳಗೆ ಮುಸ್ರಿ ನೀರು ಹಾಕಿ, ನೀನು ನನ್ನ ತಟ್ಟಿಯೊಳಗೆ ಮುಸ್ರಿ ನೀರು ಹಾಕಿರ್ಬೋದು ಮನುಷ್ಯನೇ, ನೀನು ನನ್ನ ತಟ್ಟಿಯೊಳಗೆ ಮುಸ್ರಿ ನೀರು ಹಾಕಿ, ಆದರೆ ನಾನು ನಿನ್ನ ತಟ್ಟಿಯೊಳಗೆ ನೀನು ಪೂಜಿಸುವ ದೇವರಿಗೆ ಅಭಿಷೇಕ ಮಾಡುವ ಹಾಲು ಹಾಕ್ತೀನಿ ಅಂತ ಆಕಳ ಹೇಳತೈತಲ್ಲ. ಪ್ರಾಣಿ ಧರ್ಮ ಇದು. ಹುಲ್ಲು ತಿಂದ ಆಕಳ ಹಾಲು ಕೊಡ್ತೈತಿ, ಹಾಲು ಕುಡಿದ ಮನುಷ್ಯ ಜಗತ್ತಿಗೆ ವಿಷ ಹಂಚತಾನಲ್ಲ. ಮತ್ತು ಅದಕ್ಕಿವ ಮೊದಲು ಮಾನವನಾಗುವಂತ ಕಲಿಸಿದ್ದೀವನಿಗೆ. ಅದಕ್ಕೆ ನಿಸರ್ಗ ಬದುಕಿದ್ದ ಹೆಂಗೆ, ನಿಸರ್ಗ ಧರ್ಮ ಹೆಂಗೈತಿ, ಮನುಷ್ಯನ ಧರ್ಮ ಹೆಂಗೈತಿ ಹೇಳಿ. ಇದೊಂದು ಧರ್ಮ ಚಿಂತನ ಗೋಷ್ಠಿ ಅಂತ. ಮನುಷ್ಯ ಇಲ್ಲಿ ಧರ್ಮವಂತನಾಗಿ ಬದುಕಬೇಕನ್ನುವುದು ಕಲಿಯುವುದು. ಯಾಕೆ ಧರ್ಮವಂತನಾಗಬೇಕು ಅಂದ್ರೆ, ಒಬ್ಬ ಸುಭಾಷಿತಕಾರ ಹೇಳ್ತಾನೆ, ಅನಿತ್ಯಾನಿ ಶರೀರಾಣಿ ವಿಭವೋ ನೈವ ಶಾಶ್ವತಃ ನಿತ್ಯಂ ಸನ್ನಿಹಿತೋ ಮೃತ್ಯು ಕರ್ತವ್ಯೋ ಧರ್ಮ ಸಂಗ್ರಹ. ಮನುಷ್ಯನೇ ಒಂದು ಕ್ಷಣ ವಿಚಾರ ಮಾಡೋಣ, ಈ ಭೂಮಿಯ ಮೇಲೆ ಯಾಕೆ ಧರ್ಮವಂತನಾಗಿ ಬದುಕಬೇಕು? ಈ ಶರೀರವನ್ನು ನೆಚ್ಚಿಕೊಂಡು ನಾವು ಬದುಕಕತ್ತೀವಲ್ಲ, ಈ ಶರೀರವನ್ನು ಏನಾದರೂ ಖಾಯಂ ಇರ್ತೈತೇನೋ? ಶರೀರ ಇದು ಅನಿತ್ಯ. ಇದು ಹೆಂಗೆ? ಇದಕ್ಕೆ ಒಂದು ಪುರ ಅಂತ ಕರೀತಾರೆ. ಈ ದೇಹಕ್ಕೆ ಪುರ ಅಂತ ಕರೀತಾರೆ. ಈಗ ನೀವು ಹಳ್ಳಿಯೊಳಗೆ ಇದು ಪ್ಯಾಟಿಯೊಳಗೆ ಪುರಸಭೆ ಅಂತ ಇರೋದಿಲ್ಲ, ಪುರಸಭೆ ಅಂತಿರಲ್ಲ. ಈ ದೇಹಕ್ಕೆ ಗ್ರಾಮನೂ ಅಂತಾರೆ, ದೇಹಕ್ಕೆ ಒಂದು ಗ್ರಾಮ ಅಂತಲೂ ಕರೀತಾರೆ. ಈ ದೇಹ ಒಂದು ಥರ ಗ್ರಾಮ ಪಂಚಾಯಿತಿ ಇದ್ದಂಗೆ, ದೇಹ ಗ್ರಾಮ ಪಂಚಾಯಿತಿ ಇದ್ದಂಗೆ. ಈ ಕಣ್ಣ, ಕಿವಿ, ಮೂಗ, ನಾಲಿಗೆ, ಕೈಯ, ಕಾಲ ಇವೇನು ಇಂದ್ರಿಯಗಳದಾವಲ್ಲ, ಈ ಇಂದ್ರಿಯಗಳು ಈ ಗ್ರಾಮ ಪಂಚಾಯಿತಿ ಮೆಂಬರ್ಸ್ ಅವರೆಲ್ಲ ಅವರು. ಮತ್ತು ಒಳಗೆ ಜೀವ ಐತೆಲ್ಲ ಈ ಗ್ರಾಮ ಪಂಚಾಯಿತಿ ಅಧ್ಯಕ್ಷ. ಮತ್ತು ಗ್ರಾಮ, ಈ ದೇಹ ಒಂದು ಗ್ರಾಮ ಆದರೆ ಜೀವ ಗ್ರಾಮ ಪಂಚಾಯಿತಿ ಅಧ್ಯಕ್ಷ. ಅಧ್ಯಕ್ಷ ಎಲ್ಲಿವರೆಗೆ ಅಧ್ಯಕ್ಷ ಆಗಿರ್ತಾನೆ ಹೇಳಿದ್ರಿ? ನಿಮ್ಮ ಹಳ್ಳಿಯೊಳಗೆ ಒಬ್ಬ ಅಧ್ಯಕ್ಷ, ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಎಲ್ಲಿವರೆಗೆ ಇರ್ತಾನಂದ್ರೆ, ಎಲ್ಲಿವರೆಗೆ ಮೆಂಬರ್ಸ್ ಸಪೋರ್ಟ್ ಇರ್ತೈತಿ ಅಲ್ಲಿವರೆಗೆ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಉಳಿತಾನೆ. ಮತ್ತು ಯಾವಾಗ ಮೆಂಬರ್ಸ್ ತಮ್ಮ ಸಪೋರ್ಟ್ ಹಿಂದಕ್ಕೆ ತಕ್ಕೊಂತಾರ ಅವಾಗ ಬಾಡಿ ಡಿಸಾಲ್ವ್ ಆಯ್ತಂತೀರಿ ನೀವು. ಹಂಗೆ ಕಣ್ಣು, ಕಿವಿ, ಮೂಗ, ನಾಲಿಗೆ ಇವು ಇಂದ್ರಿಯಗಳದಾರಲ್ಲ, ಇವೆಲ್ಲ ಈ ಗ್ರಾಮ ಪಂಚಾಯಿತಿಯ ಮೆಂಬರ್ಸ್. ದೇಹ ಇದು ಒಂದು ಗ್ರಾಮ ಪಂಚಾಯಿತಿ, ಜೀವ ಇದರ ಅಧ್ಯಕ್ಷ. ಜೀವ ಅನ್ನುವ ಅಧ್ಯಕ್ಷ ಎಲ್ಲಿವರೆಗೆ ಇರ್ತಾನಂದ್ರೆ, ಎಲ್ಲಿಯವರೆಗೆ ಇಂದ್ರಿಯಗಳೆಂಬ ಮೆಂಬರ್ಸ್ ಸ್ವಸ್ಥ ಇರ್ತಾರ, ಶಕ್ತಿವಂತರಿರ್ತಾರ, ಅಲ್ಲಿಯವರೆಗೆ ಅಧ್ಯಕ್ಷ ಚಲೋ ಇರ್ತಾನ. ಯಾವಾಗ ಕಣ್ಣು ಹೋಗಕತ್ತು, ಕೈ ನಡಗಕತ್ತು, ಕಾಲು ಕುಂಟಕ್ಕತ್ತು, ತಲೆ ಬೆಳ್ಳಗಾಗಕತ್ತು ತಿಳ್ಕೊಬೇಕು, ಮೆಂಬರ್ಸ್ ತಮ್ಮ ಸಪೋರ್ಟ್ ತಕ್ಕೋಕತ್ತಾರ, ಜೀವ ಬೀಳತನ, ಬಾಡಿ ಡಿಸಾಲ್ವ್ ಆಗ್ತೈತೆ ಅಂತ ತಿಳ್ಕೊಬೇಕಷ್ಟ ಮನುಷ್ಯ. ಇದು ಅನಿತ್ಯಾನಿ ಶರೀರಾಣಿ, ಒಂದು ದಿವಸ ಹೋಗೋದು ಜೀವ, ಇದು ಅಷ್ಟೆ. ಯಾರು ಇದ್ದರೂ ನೀವು ಎಷ್ಟ ಮುಖಕ್ಕೆ ಮೇಕಪ್ ಮಾಡಿಕೊಡ್ರಿ, ಎಷ್ಟ ಪಾರ್ಲರಿಗೆ ಹೋಗ್ಬರ್ರಿ, ಅದು ಒಳಗೆ ಕುಂತು ಮುಪ್ಪು ಮಾಡೋ ಒಬ್ಬ ಅದಾನ. ನೀ ಎಷ್ಟ ಕೂದಲಕ್ಕೆ ಬೆಳೆ ಬಣ್ಣ, ಇದು ಕರೆ ಬಣ್ಣ ಹಚ್ಕೊಂಡು ಊರಾಗ ಅಡ್ಡಾಡಿದ್ರು ಅದು ಬಣ್ಣ ಅಂತಿರ್ತೈತಿ. ನಾವು ಹೋದ ಮೇಲೆ ನಿನ್ನ ಬಣ್ಣ ಬಯಲಿಗೆ ಬರ್ತೈತೆ ಅಂತ ಅದು ಅಂತಿರ್ತೈತಿ.
ಆಗುವುದಲ್ಲ. ನಾ ಎಷ್ಟು ಒಳಗಿದ್ದುಕೊಂಡಿದ್ದು ನಾನು. ಎಲ್ಲರ ಇಚ್ಛೆ ಏನೈತಿ? ನಮ್ಮ ಇಚ್ಛೆ ಏನು ಅಂದ್ರೆ ನಮ್ಮ ಮುಖಕ್ಕೆ ಕೊಟ್ಟ ರಿಂಕಲ್ ಬೀಳಬಾರ್ದು ಅಂತೀವಿ ನಾವು. ಒಟ್ಟ ಇದೇನು ಚರ್ಮ ಸುಕ್ಕಗಟ್ಟಬಾರ್ದು. ನನ್ನ ಮುಖಕ್ಕೆ ರಿಂಕಲ್ ಬೀಳಬಾರ್ದು, ನನಗೆ ಯಾರು ಅಂಕಲ್ ಅನ್ನಬಾರ್ದು. ಒಟ್ಟು ಅಂದ್ರೆ ಇನ್ನು ಇವ ಟ್ವಿಂಕಲ್ ಟ್ವಿಂಕಲ್ ಹಾಡ್ಬೇಕನ್ನ ನಾವು ಕುಂತು ಹುಡುಗರು ಹಾಡ್ದಂಗೆ. ಯಾರಿಗೆ ಇಚ್ಛೆ ಐತಿ ಹೇಳಿ? ಆದರೂ ಈ ದೇಹಕ್ಕೆ ಮುಪ್ಪು ಬರುವುದೇ, ಸಾವು ಬರುವುದೇ. ಅನಿತ್ಯಾನಿ ಶರೀರಾಣಿ, ಇದು ಅನಿತ್ಯ ಐತಿ, ಒಂದು ದಿವಸ ಹೋಗೋದಷ್ಟೆ. ಅನಿತ್ಯಾನಿ ಶರೀರಾಣಿ ವಿಭವೋ ನೈವ ಶಾಶ್ವತ. ಸಂಪತ್ತಿದೆಯಲ್ಲ, ಗಳಿಸಿದ ಸಂಪತ್ತು ಅದು ಏನಾದರೂ ನನ್ನ ಜೊತೆಗೆ ಬರ್ತೈತೇನೋ? ಯಾರು ಎಷ್ಟೇ ಗಳಿಸಿದ್ರು ಸಹಿತ ಒಂದು ದಿವಸ ಇಲ್ಲೇ ಬಿಟ್ಟು ಹೋಗೋದಲ್ಲ. ಎಷ್ಟರ ಗಳಿಸ್ಲಿ ಅವ್ರು, ಎಷ್ಟು ಎಕರೆ ಹೊಲ ಇದ್ದರೂ ಕೊನೆಗೆ ಬಂದಿದ್ದು 3/3 ಅಷ್ಟೆ. 300 ಎಕರೆ ಇದ್ದಿದ್ರೂ ಸಹಿತ ಬರೋದು 3 ಫೀಟ್ ಅಲ್ಲ. ಅದು ಹೊಲ ಇರ್ಬೋದು, ಮನೆ ಇರ್ಬೋದು, ಸಂಪತ್ತಿರ್ಬೋದು. ಅದು ನಮ್ಮ ಜೊತೆ ಯಾವುದು ಬಂದಿಲ್ಲ. ಸಂಪತ್ತು ಸಹಿತ ನನ್ನ ಜೊತೆ ಬಂದಿಲ್ಲ. ಯಾರ ಜೊತೆ ಬಂದೈತಿ? ನಿಮ್ಮ ಜೊತೆನೂ ಬಂದಿಲ್ಲ, ಗುರುಗಳ ಜೊತೆ ಬಂದೈತೇನೋ, ಅವ್ರದ್ದು ಬಂದಿಲ್ಲ. ಒಬ್ಬನಿಗೆ ಈ ಇದು ಆಡ್ತಾರಲ್ಲ ಹಳ್ಳಿಯಾಗ, ಓಸಿ ಅಂತೀರೇನಂತೀರಿ ನೀವು? ಓಸಿ ಬೇರೆ ಲಾಟ್ರಿ ಬೇರೆನಾ? ಏನು ಎರಡು ಕೂಡಿ ಆಡ್ತಾರೆ? ಒಬ್ಬ ಲಾಟ್ರಿ ಆಡ್ತಿದ್ನಂತ. ಅವನಿಗೆ ಒಟ್ಟ ಭಾಳ ಸಲ ಹಚ್ಚಿ ಅದು ಒಟ್ಟ ಹತ್ತಿದ್ದಿಲ್ಲಂತದು. ಅದು ಹಂಗೆ ಎಲ್ಲ ಹಾಳು ಮಾಡಿತ್ತು. ಒಮ್ಮೆ 20 ಲಕ್ಷ ಹತ್ತಂತ ಒಮ್ಮೆ. ಅದಕ್ಕೆ ಅವ್ರದಕ್ಕೆ ಗೊತ್ತಾಗಲಿಲ್ಲ, ಮನೆಯವ್ರಿಗೆ ಗೊತ್ತಾಗ್ತು. ಅವ್ರ ಮನೆಯವ್ರು ಅಂದರು, ಇದಕ್ಕೊಮ್ಮೆ 20 ಲಕ್ಷ ರೂಪಾಯಿ ಲಾಟ್ರಿ ಹತ್ತೈತೆ ಅಂತ ಹೇಳಿದ್ರೆ ಎಲ್ರಿ ಹಾರ್ಟ್ ಅಟ್ಯಾಕ್ ಆದರೆ ಹೆಂಗೆ ಮಾಡೋದು? ಮಠಕ್ಕೆ ಹೋಗೋಣ, ಗುರುಗಳಿಗೆ ಹೇಳೋಣ, ಅವ್ರು ಹೇಳ್ತಾರೆ. ಅದು ಮಠಕ್ಕೆ ಬಂದು ಗುರುಗಳಿಗೆ ಹೇಳಿದ್ರೆ, ಅಪ್ಪ ಇದಕ್ಕೆ 20 ಲಕ್ಷ ರೂಪಾಯಿ ಲಾಟ್ರಿ ಹತ್ತೈತಿ, ಒಮ್ಮೆ ಹೇಳಿದ್ರೆ ಹಾರ್ಟ್ ಅಟ್ಯಾಕ್ ಆದರೆ ಹೆಂಗೆ ಮಾಡೋದು? ಇಂಥವ್ರು ಭಾಳ ಮಂದಿ ಬರ್ತಾರೆ ನಮ್ಮ ಹತ್ರ, ನಾ ಎಲ್ಲ ಸಮಾಧಾನದಿಂದ ಹೇಳ್ತೀನಿ ಬಾ ಅಂತ ಗುರುಗಳು ಹೇಳಿದ್ರು. ಕರೆಸಿದ್ರು. ಅಲ್ಲೋ ತಮ್ಮ, ಅಕಸ್ಮಾತ್ ಮಠಕ್ಕೆ ಬಂದ ನಮಸ್ಕಾರ ಮಾಡಿದೆ, ಏನಪ್ಪ ಆರಾಮದೇ ಮತ್ತು ಲಾಟ್ರಿ ಗಿಟ್ರಿ ಆಡ್ತಿದ್ದೆಲ್ಲೋ ಹೆಂಗೆ? ಏನಪ್ಪ ಹತ್ತದಲ್ಲದು, ನಿನ್ನ ಆಶೀರ್ವಾದ ಬೇಕೆಲ್ಲ ಅದಕ್ಕಂದ. ಅವಾಗ ಗುರುಗಳಂದರು, ಅಲ್ಲ ಅಕಸ್ಮಾತ್ 2 ಲಕ್ಷ ಹತ್ತಂದ್ರೆ ಏನು ಮಾಡ್ತೀವಿ? ಏನಪ್ಪ 2 ಲಕ್ಷ ಹತ್ತಿದ್ರೆ ಅವು ಸಣ್ಣ ಪುಟ್ಟ ಅವ್ರ ಕಡೆ ಇಸ್ಕೊಂಡು ಆಡಿನೇ ಅವ್ರಿಗೆ ಮುಟ್ಟಿಸ್ತೀನಿ. ಮತ್ತು ಒಂದು 5 ಲಕ್ಷ ಹತ್ತಿದ್ರೆ ಏನು ಮಾಡ್ತೀವಿ? 5 ಲಕ್ಷ ಹತ್ತಿದ್ರೆಪ್ಪ ಒಂದಿಷ್ಟು ಮನೆಗಿನಿ ಬೀಳಕ್ಕೆ ಬಂದೈತಿ, ತಗಡು ಹಾಕ್ಕೊಂತೀನಿ ಒಂದಿಷ್ಟು. ಅಲ್ಲ ಅಕಸ್ಮಾತ್ 10 ಲಕ್ಷ ಹತ್ತಿದ್ರೆ ಏನು ಮಾಡ್ತೀವಿ? ಯಪ್ಪ 1 ಎಕರೆ ಹೊಲ ಹಿಡಿತೀನಿ. ಅಲ್ಲ ಅಕಸ್ಮಾತ್ 20 ಲಕ್ಷ ಹತ್ತಿದ್ರೆ ಏನು ಮಾಡುತ್ತೆಪ್ಪ? ಈಗ 20 ಲಕ್ಷ ಹತ್ತಿದ್ರೆ 10 ಲಕ್ಷ ನಿನ್ನ ಮಠಕ್ಕೆ ಕೊಡ್ತೀನಿ ಅಂದ್ರೆ ಗುರುಗಳಿಗೆ ಹಾರ್ಟ್ ಅಟ್ಯಾಕ್ ಆಗಿರ್ತಾರೆ. ಗುರುಗಳು ಹೋಗಿದ್ರು, ಚೆಕ್ ಬರೆದಿದ್ದ, ಅದ್ರ ಗುರುಗಳು ಇರಲಿಲ್ಲ ಅಲ್ಲಿ. ಯಾರ ಜೊತೆ ಬರುವುದೇ ಹೇಳಿ? ಭಕ್ತನಿದ್ರು ಅಷ್ಟೇ, ಗುರು ಇದ್ರು ಅಷ್ಟೇ. ವಿಭವೋ ನೈವ ಶಾಶ್ವತ. ಯಾರ ಜೊತೆನೂ ಇದು ಸಂಪತ್ತ ಬಂದಿಲ್ಲಿತ್ತು. ಎಲ್ಲರೂ ಹೋಗುವಾಗ ಖಾಲಿ ಕೈಯಿಂದನೇ ಹೋಗೋದಷ್ಟೇ. ಈಗ ನಾವು ನಮ್ದು ಭಾಳ ಶ್ರೀಮಂತರದೀವಿ ಅಂದ್ರೆ, ಲಾರಿ ಐತೆ ಅಂದ್ರೆ ಒಂದು 20 ಕ್ವಿಂಟಲ್ ಲಾರ್ಯಾಗ ಒಯ್ಬೋದು. ಇಲ್ಲ ನಮ್ಮದು ಕಾರ್ ಐತಿ ಅಂದ್ರೆ 1 ಕ್ವಿಂಟಲ್ ಕಾರ್ ಗಾಡ್ಯಾಗ ಒಯ್ಬೋದು. ಮತ್ತು ನೀವು ವಿಮಾನದಾಗ ಹೋದ್ರೆ 100 ಕ್ವಿಂಟಲ್ಲು 1 ಕ್ವಿಂಟಲ್ ಬಿಡೋದಿಲ್ಲ ಅವ್ರು. 23ರಿಂದ 27 kg ಅಷ್ಟ ನಿಮ್ಮ ಜೊತೆಗೆ ಎಲ್ಲಿ ವಿಮಾನದಾಗ ಹೋದ್ರೆ. ಮತ್ತು ವಿಮಾನದಕ್ಕಿಂತ ಮ್ಯಾಲೆ ಹೋದ್ರೆ ಖಾಲಿ ಕೈಲೇನೆ ಹೋಗ್ಬೇಕು. ಎಲ್ಲರೂ ಏನೂ ಹೊತ್ಕೊಂಡು ಹೋಗೋದೇ ಇಲ್ಲ. ಅದಕ್ಕೆ ಎಷ್ಟು ಮಾಡಬಾರ್ದಂತಲ್ಲ, ತಲೆಯಾಗಿದು ಒಳಗೆ ಗೊತ್ತಿರಬೇಕು. ನನ್ನ ಜೊತೆಗಿದು ಬರೋದಿಲ್ಲಂತೂ ದುಡಿತಿರ್ಬೇಕು ಮನುಷ್ಯ. ಇದು ಖಾಯಂ ಇರ್ತೈತಿ ಅಂತ ದುಡಿಯೋದಲ್ಲ. ನಾ ಏನು ದುಡ್ದೀನಿ, ದುಡ್ದಿದ್ದು ನನ್ನ ಜೊತೆ ಬರೋದಿಲ್ಲ ಅಂತ ತಲೆಯಾಗಿರ್ಬೇಕು, ಕೈಯಾಗ ರೊಕ್ಕ ಇರಬೇಕು. ಇದು ನಿಜವಾದ ಅಧ್ಯಾತ್ಮ. ಇದನ್ನು ಕಲಿಯೋದು ಮನುಷ್ಯ. ರೊಕ್ಕ ತ್ರಿಜುರಿಯಾಗಿರ್ಬೇಕು, ಆದ್ರೆ ರೊಕ್ಕ ತಲೆಯಾಗಿರ್ಬಾರ್ದು. ಅಧಿಕಾರ ಬೇಡ ಅಂತಲ್ಲ. ಮನುಷ್ಯ ಕುರ್ಚಿ ಮೇಲೆ ಕುಂತ ಅವ ಸನ್ಯಾಸಿ, ಕುರ್ಚಿ ಬಂದ ತಲೆಯಾಗ ಕುಂತು ಅಂದ್ರೆ ಅವ ಸಂಸಾರಿ ಅಷ್ಟೆ. ಅಧಿಕಾರ ಇರಬೇಕು, ದುಡ್ಡು ಇರಬೇಕು, ದುಡಿತಿರ್ಬೇಕಾದ್ರೆ ಯಾವುದು ತಲೆಯಾಗಿ ಇಟ್ಟುಕೊಂಡಿರಬಾರ್ದು. ಏನಿರಬೇಕು ಅಂದ್ರೆ, ನಾನು ಅನ್ನುವುದು, ನಂದನ್ನುವುದು ಸುಮ್ಮನೆ ನೆಪ, ಇರುವುದೆಲ್ಲ ಚೆನ್ನವೀರ ಶರಣರ ಕೃಪಾ ಅಂತ ತಿಳ್ಕೊಂಡು ಬದುಕಬೇಕಷ್ಟೆ. ಕರುನಾಡ ಜನ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋಗಳನ್ನು ಶೇರ್ ಮಾಡಿ, ಲೈಕ್ ಮಾಡಿ.